ಬ್ರೆಡ್ ಟೇಕಿಂಗ್ ಅಂದ್ರೆ ಇದೆ ಅಲ್ವಾ? ಉಸಿರೇ ನಿಂತೋಗೋ ತರ ಇದೆ, ರೈಟ್? ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ? ಹಾ ಹಾ ತುಂಬಾ ಚೆನ್ನಾಗಿದೆ. ಜಾಸ್ತಿ ಭಯಾನೂ ಆಗ್ತಿದೆ. ಬ್ಯೂಟಿ ಅಂಡ್ ಕೇರಿ ಸ್ಟೇಟ್ ನಿಮ್ ತರಾನೇ ಅಂತೀರಾ? ಏನ್ ಹಾಗಂದ್ರೆ? ಏನಿಲ್ಲ, ಈ ಸುಂದರವಾದ ಮುಖದಿಂದ ಇಂತ ಒಂದು ಡಾರ್ಕ್ ಸೀಕ್ರೆಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಎಂಡ್ ಪಾರ್ಟ್ ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಹೇಳಿದ್ನಲ್ವಾ, ಅದಿದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಿಮಗ್ ನಿಜವಾಗ್ಲೂ ನಕ್ಷತ್ರ ಕಂಡ್ರೆ ಇಷ್ಟನಾ? ಡು ಯು ರಿಯಲಿ ಕೇರ್ ಅಬೌಟ್ ಔಟ್? ಹಾ ಹಾ ಭೂಪತಿ, ಯಾಕೆ ಕೇಳ್ತಿದ್ದೀರಾ? ನಾನ್ ನಿಮ್ಮನ್ನ ಕೇಳಿದ್ದು ಶ್ವೇತಾ, ನಕ್ಷತ್ರ ಕಂಡ್ರೆ ನಿಜವಾಗ್ಲೂ ನಿಮಗ್ ಇಷ್ಟನಾ? ಹಾ ಭೂಪತಿ, ಯಾಕೆ ಕೇಳ್ತಿದ್ದೀರಾ? ಯಾಕೆ ಕೇಳ್ತೀನಿ ಅಂದ್ರೆ ನಿಮಗೆ ನಕ್ಷತ್ರ ಕಂಡ್ರೆ ನಿಜವಾಗ್ಲೂ ಇಷ್ಟನಾ? ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗಿದೆ ಶ್ವೇತಾ. ಇನ್ನು ಎಷ್ಟಂತ ನಾಟಕ ಮಾಡ್ತೀರಾ? ಇನ್ನು ಎಷ್ಟಂತ ಸುಳ್ಳು ಹೇಳ್ತೀರಾ? ನಿಮಗೆ ನಕ್ಷತ್ರ ಕಂಡ್ರೆ ಯಾಕೆ ದ್ವೇಷ ಅದನ್ನ ಹೇಳಿ ಶ್ವೇತಾ. ನಿಮ್ಮನ್ನೇ ಕೇಳ್ತಿರೋದು, ಹೇಳಿ ಶ್ವೇತಾ, ಹೇಳಿ. ಭೂಪತಿ, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಏನು ಮಾಡಿಲ್ಲ. ನಿಜವಾಗ್ಲೂ ಏನೋ ಗೊತ್ತಿಲ್ವಾ? ಭೂಪತಿ, ಯಾಕೆ ಈಗ ಆಡ್ತಿದ್ದೀರಾ? ಸಾಕು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಷ್ಟೇ ಬೇಕಾಗಿರೋದು ನನ್ಗೆ. ನಿಮಗೆ ನಕ್ಷತ್ರ ಕಂಡ್ರೆ ಯಾಕೆ ದ್ವೇಷ ಅದನ್ನ ಹೇಳಿ. ಮಾತಾಡಿ ಶ್ವೇತಾ. ಭೂಪತಿ, ನನ್ ಮಾತ್ ಕೇಳಿ. ನಾನು ಇದನ್ನೆಲ್ಲ ನಕ್ಷತ್ರ ಪ್ಲೀಸ್ ಶ್ವೇತಾ, ನನ್ಗೆಲ್ಲ ವಿಷಯನೂ ಗೊತ್ತಾಗಿದೆ. ತುಕಾರಾಮ್ ಎಲ್ಲ ಬೈಬಿಟ್ಟಾಗಿದೆ. ನೀವು ನಕ್ಷತ್ರಕ್ಕೆ ಮನೆ ಕಳ್ಸಿದ್ದು, ದುಡ್ಡು ಕೊಟ್ಟು ಅಲ್ಲೇ ಇಟ್ಕೋ ಅಂತ ಹೇಳಿದ್ದು, ಎಲ್ಲ ವಿಷಯನೂ ನನಗೆ ಗೊತ್ತು. ನೀವ್ ಇವಾಗ ಏನೇನ್ ಆಗ್ತಾ ಇದ್ರು ನಾನು ನಮ್ಮ ಸ್ಥಿತಿಲಿ ಅಂತೂ ನಾನಿಲ್ಲ. ವಿಷಯ ಏನು ಅಂತ ಹೇಳಿ ಅಷ್ಟೇ ಸಾಕು. ಓ, ಇದೇನಿದು? ಬೆಟ್ಟ ಗುಡ್ಡ ಎಲ್ಲ ಇದೆ. ಭೂಪತಿ ಆ ದೆವ್ವನ ಅಲ್ಲೇ ಎಲ್ಲೋ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗೋ ಬದಲು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ? ಅವಳು ಬೇರೆ ಫೋನಲ್ಲಿ ಎದ್ರುಕೊಂಡು ಸಾಯ್ತಿದ್ಲು. ಇವಳು ಅದೇನು ಮಾಡಿದ್ಲೋ, ಅದೇನಾಗಿದ್ಯೋ? ಅಂಕಲ್, ಅಡ್ರೆಸ್ ಕರೆಕ್ಟ್ ಆಗಿದ್ಯಾ? ಭೂಪತಿ ನಮ್ಮನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ನಾ?
ಲೊಕೇಶನ್ ಕರೆಕ್ಟ್ ಆಗಿದೆ, ಮ್ಯಾಪ್ ಹಾಕೊಂಡೇ ಬಂದಿದ್ದೀನಿ. ಇರಿ, ನಾನೊಂದ್ಸರಿ ಕಾಲ್ ಮಾಡ್ತೀನಿ. ಶೋ, ನಾನು ಫೋನ್ ಬೇರೆ ಮನೇಲಿ ಬಿಟ್ಟು ಬಂದಿದ್ದೀನಿ ಅಂಕಲ್. ನೀವೊಂದ್ಸರಿ ಕಾಲ್ ಮಾಡಿ ಎಲ್ಲಿಗೆ ಬರಬೇಕು ಏನು ಅಂತ ತಿಳ್ಕೊಳ್ಳಿ. ಫೋನ್ ಯಾಕೆ ಮಾಡೋದು, ಇಲ್ಲೇ ಎಲ್ಲೋ ಮುಂದೆ ಇರ್ತಾರೆ, ನೋಡೋಣ ಬಾ. ಭೂಪತಿ ಶ್ವೇತಾ ಇಬ್ರು ಇಲ್ಲಿಗೆ ಬಂದಿರೋದು ಸರಿ, ಆದ್ರೆ ನನ್ಗೆ ಯಾಕೆ ಬನ್ನಿಯಿಂದ ಜೊತೆಗೆ ನಕ್ಷತ್ರನ ಯಾಕೆ ಕರ್ಕೊಂಬರ್ಬೇಕು ಅಂತ ಹೇಳ್ದ? ಏನ್ ನಡೀತಿದೆ ಇಲ್ಲಿ? ಇಲ್ಲಿ ಸರ್, ನೀನ್ ಯಾಕೆ ಬಂದೆ ಇಲ್ಲಿ? ಅದು ಅದು ಸರ್, ನೀವಿಬ್ರು ಮನೆಯಿಂದ ಹೊರಡ್ಬೇಕಾದ್ರೆ ನೋಡ್ದೆ, ಏನೋ ಟೆನ್ಷನ್ ಅಲ್ಲಿ ಇದ್ದಂಗಿತ್ತು. ಅಂಡ್ ನಾನ್ ಬೇರೆ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ಸೊ ನೀವು ಅಲ್ಲೇ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡು ಫಾಲೋ ಮಾಡ್ಕೊಂಡ್ ಬಂದೆ. ಯಾಕೆ ಸರ್, ಏನಾದ್ರೂ ಪ್ರಾಬ್ಲಮಾ? ಅದೇ ಗೊತ್ತಾಗ್ತಿಲ್ಲ. ಭೂಪತಿ ಕಾಲ್ ಮಾಡಿ ನಮ್ಮಿಬ್ರು ಇಲ್ಲಿಗೆ ಬರಕ್ ಹೇಳಿದಾನೆ. ಓ ಗಾಡ್, ಅದು ಏನೋ ಆಗದೆ ಇದ್ರೆ ಸಾಕು. ಬನ್ನಿ ಸರ್, ಹೋಗೋಣ. ಭೂಪತಿ, ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವ್ ಈ ತರ ಜೋರಾಗಿ ಕಿರ್ಚಿದ್ರೆ ನಾನ್ ಏನಂತ ಮಾಡ್ಲಿ, ಇಲ್ಲ ಏನಂತ ಹೇಳಿ? ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ಆ ತುಕಾರಾಮ್ ಮತ್ತೆ ಆ ಅಜ್ಜಿ ನನಗೆ ಕತೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದೀನಲ್ವಾ ಶ್ವೇತಾ? ಅರ್ಥ ಅಲ್ವಾ ನಿಂಗೆ? ಡೈರೆಕ್ಟ್ ಪಾಯಿಂಟ್ ಬಾ. ನಕ್ಷತ್ರ ಮೇಲೆ ಯಾಕೆ ದ್ವೇಷ, ಯಾಕೆ ಇದನ್ನೆಲ್ಲ ಮಾಡಿದೆ ಅಷ್ಟೇ ಕೇಳೋದು. ನನಗ್ ನಕ್ಷತ್ರದ ಮೇಲೆ ಏನ್ ದ್ವೇಷ? ನಾನ್ ಏನೂ ಮಾಡಿಲ್ಲ. ನೀವಿನ್ನೆಷ್ಟೇ ನಾಟಕ ಮಾಡಿದ್ರು ನಾನು ನಂಬಲ್ಲ ಶ್ವೇತಾ. ತುಕಾರಾಮ್ಗೆ ದುಡ್ಡು ಕೊಟ್ಟು ಅವಳನ್ನ ಮನೆ ಕಳ್ಸಿದ್ದು, ನನ್ನ ಬೆನ್ನಿಂದ ಇಷ್ಟೆಲ್ಲ ಮಾಡಿದ್ದು ನೀವೇ. ಇದೆಲ್ಲ ನಿಮ್ದೇ ಪ್ಲಾನು. ಹೌದು, ನಂದೇ. ಇದೆಲ್ಲ ನಂದೇ ಪ್ಲಾನ್. ಅವರು ಬಂದ್ಕೊಂಡಿದ್ದು ನಾನೇ ಮಾಡಿದ್ದು. ಎಷ್ಟು ಸರಿ ಫೋನ್ ಮಾಡ್ಬೇಕು ನಿನ್ಗೆ? ಒಂದ್ಸರಿಗೆ ಫೋನ್ ಎತ್ತೋಕ್ಕಾಗಲ್ವಾ ನಿನ್ಗೆ? ಇಲ್ಲಿ ಎದೆ ಬಡ್ಕೊಂಡು ಸಾಯಂಗಾಗುತ್ತೆ ನನ್ಗೆ. ಹಲೋ, ನಾನು ಆರ್ತಿ ಮಾತಾಡ್ತಾ ಇರೋದು, ನಕ್ಷತ್ರ ಅಲ್ಲ. ಅವಳು ಮನೇಲಿಲ್ಲ. ಮನೇಲಿ ಇಲ್ವಾ? ಮನೇಲಿ ಇಲ್ಲ ಅಂದ್ರೆ ಎಲ್ಲಿಗೆ ಹೋದ್ಲು? ಎಲ್ಲಿ ಕಳ್ಸಿದ್ರಿ ನನ್ ಮಗಳನ್ನ? ನಮ್ಮ ಮನೆಯವರು ಅವಳು ಎಲ್ಲೋ ಹೋಗಿದ್ದಾರೆ. ಎಲ್ಲಿಗೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ಯಾಕೆ ಜಯ ಅವ್ರೆ, ಏನಾಯ್ತು? ನಿಮ್ಗೆ ಕಷ್ಟ ಆದ್ರೆ ನನಗೆ ಹೇಳ್ಬಿಡಿ ಮೇಡಮ್. ನಾನು ಭೂಪತಿಗೆ ಹೇಳಿ PG-ನೋ ಹಾಸ್ಟೆಲ್ ಎಲ್ಲಾದ್ರೂ ಇರೋ ವ್ಯವಸ್ಥೆ ಮಾಡಿಸ್ತೀನಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು? ಪಾಪ ಮಗು ಚಂಡಿನ ತರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದ್ದಾಳೆ. ಎಷ್ಟು ಅಂತ ಸಹಿಸ್ಕೊಳ್ತಾಳೆ ಅವಳು. ಯಾಕೆ ಮೇಡಮ್, ಯಾಕೆ? ಅವಳ ಮೇಲೆ ನಿಮ್ಗೆ ಕರುಣೆನೇ ಇಲ್ವಾ? ಅಯ್ಯೋ ಜಯ ಅವ್ರೆ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಇವಾಗ ಅಂಥದ್ದೇನಾಯ್ತು? ಇಷ್ಟೆಲ್ಲ ಆದ್ಮೇಲೂ ಏನಾಯ್ತು ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ ಮೇಡಮ್? ಏನ್ ನನ್ ಮಗಳನ್ನ ಆಟ ಆಡೋ ವಸ್ತು ಅನ್ಕೊಂಡಿದ್ದೀರಾ ನೀವು? ನಿಮ್ ಮಗಳನ್ನ ನೋಡಿದ್ರೆ ನನ್ ಗಂಡನ್ಗೆ ದುಡ್ಡು ಕೊಟ್ಟು ಅವಳನ್ನ ಒಟ್ಟಾರದಲ್ಲೇ ಇಟ್ಕೊಳ್ಳಿ, ವಾಪಸ್ ಮನೆಗೆ ಕಳಿಸ್ಕೊಡ್ಬೇಡಿ ಅಂತ ಹೇಳ್ತಾಳೆ. ಹೌದು, ನಂದೇ. ಈ ಪ್ಲಾನ್ ಎಲ್ಲ ನಂದೇ. ಅವ್ರಿಗೆ ದುಡ್ಡು ಕೊಟ್ಟಿದ್ದು ನಾನೇ, ಇದನ್ನೆಲ್ಲ ಮಾಡ್ತಿದ್ದು ನಾನೇ.
ಆಮೇಲೆ ನಿಮ್ಮ ಯಜಮಾನ್ರು ನೋಡಿದ್ರೆ ನಮ್ಮನೆಗೆ ಬಂದು ಜಗಳ ಮಾಡಿ ಎಚ್ಚರಿಕೆ ಕೊಟ್ಟು ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಏನ್ ಹುಡುಗಾಟ ಆಡ್ತಿದ್ದೀರಾ ಎಲ್ರು ಸೇರ್ಕೊಂಡು? ಪಾಪ ನನ್ ಮಗು ಎಲ್ಲೂ ಇರೋದಕ್ಕೆ ನೆಲೆ ಇಲ್ದೆ ದಿನಕ್ಕೆ ಒಂದೊಂದ್ ಕಡೆ ಅಲೀತಾ ಇದ್ದಾಳೆ. ಏನ್ ಅನ್ಕೊಂಡಿದ್ದೀರಾ ನಮ್ಮನ್ನ? ಏನು ಶ್ವೇತನಾ? ಶ್ವೇತನಾ? ಇದೆಲ್ಲ ಅವಳ ಕೆಲ್ಸನಾ? ನೋಡಿ ಇವ್ರೆ, ನಿಮ್ಗೇನೋ ಗೊಂದಲ ಆಗಿರ್ಬೇಕು, ಏನೋ ಕನ್ಫ್ಯೂಸ್ ಆಗಿರ್ಬೇಕು. ನಮ್ ಶ್ವೇತಾ ಹಾಗೆಲ್ಲ ಮಾಡೋಳಲ್ಲ, ಆ ಥರ ಕೆಲಸ ಮಾಡಲ್ಲ ಅವಳು. ನಾನು ಹಾಗೆ ಅನ್ಕೊಂಡಿದ್ದೆ, ನಿಮ್ ಮಗಳು ತುಂಬಾ ಒಳ್ಳೆ ಹುಡುಗಿ, ಮೋಸ ಇಲ್ಲ ಅಂತ. ಆದ್ರೆ ದುಡ್ಡಿರೋರೆಲ್ಲ ಒಂದೇ ಬುದ್ಧಿಯವರು ಅಂತ ನಿಮ್ ಮಗಳು ತೋರ್ಸ್ಕೊಟ್ಬಿಟ್ಲು. ನನ್ ಮಗಳ ಮೇಲೆ ಅದೇನ್ ದ್ವೇಷನೋ ಏನೋ, ಅವಳು ಬದುಕಲ್ಲಿ ಈ ತರ ಆಟ ಆಡ್ಬಿಟ್ಲು. ಇದೆಲ್ಲ ಯಾವಾಗಾಯ್ತು? ನಿಮ್ಗೆ ಯಾರು ಹೇಳಿದ್ರು? ನೋಡಿ, ಇದೆಲ್ಲ ಯಾವಾಗಾಯ್ತು ಹೇಗಾಯ್ತು ಅಂತ ಹೇಳೋಷ್ಟು ತಾಳ್ಮೆ ನನ್ಗಿಲ್ಲ. ನನ್ನ ಮಗಳು ಎಲ್ಲಿ ಹೋದ್ಲು ಅಂತ ಮೊದ್ಲೇ ಹೇಳಿ ನನಗೆ, ಅವಳ ಜೊತೆ ಮಾತಾಡ್ಬೇಕು ನಾನು. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಜಯ ಅವ್ರೆ. ಆದ್ರೆ ನೀವು ಗಾಬರಿ ಆಗ್ಬೇಡಿ, ನಿಮ್ ಸಂಕಟ ನನ್ಗೆ ಅರ್ಥ ಆಗತ್ತೆ. ನಾನು ಒಬ್ಳು ತಾಯಿನೇ. ನೋಡಿ, ನಕ್ಷತ್ರ ನಮಗೂ ಮಗಳಿದ್ದಂಗೆನೆ. ಇದನ್ ಸುಮ್ಮನೆ ಬಾಳ್ ಮಾತಿಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಅಷ್ಟೇ ಪ್ರೀತಿ ಇದೆ ಅವಳ ಮೇಲೆ ನಮ್ಗೆ. ನೋಡಿ, ಅವಳಿಗೇನು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ನಾವು ನೋಡ್ಕೋತೀವಿ. ನನಗೆ ನಿಮ್ ಮಾತ್ ಮೇಲೆ ನಂಬಿಕೆನೇ ಇಲ್ಲ. ಅವಳು ವಾಪಸ್ ಬಂದ್ಮೇಲೆ ನನಗೆ ಫೋನ್ ಮಾಡಿ, ನಾನೇ ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡ್ ಬರ್ತೀನಿ. ಜಯ ಅವ್ರೆ, ಯಾಕೆ ಹೀಗೆ ಮೋಸ ಮಾಡ್ದೆ ಶ್ವೇತಾ? ನನ್ನ ತಾಯಿ ಆರಿಸಿರೋ ಹುಡುಗಿ ಯಾವತ್ತೂ ತಪ್ಪು ಮಾಡಲ್ಲ. ಒಂದ್ ವೇಳೆ ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾಳೆ. ಗೊತ್ತಿದ್ದು ಮೋಸ ಮಾಡಲ್ಲ ಅಂತ ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ. ನನ್ನ ನಂಬಿಕೆನೆ ಸುಳ್ಳು ಮಾಡ್ಬಿಟ್ರಲ್ಲ. ಯಾಕೆ ಶ್ವೇತಾ ಹೀಗೆ ಮಾಡ್ದೆ? ನನ್ನ ಪಾಪು, ನನ್ನ ಪುಟ್ಟ ಮಗಳು ಇಂಥ ದೊಡ್ಡ ಮೋಸ ಮಾಡಕ್ಕಾಗುತ್ತಾ? ನೀನು ಬಾಯ್ ಬಿಟ್ಟು ಹೇಳ್ತಾ ಇದ್ರು ನಾನು ಇದನ್ನ ನಂಬಕ್ಕಾಗ್ತಾ ಇಲ್ಲ. ನನ್ನ ಮಗಳಿಗೆ ಇಂಥ ಕೆಟ್ಟ ಆಲೋಚನೆ ಹೇಗ್ ಬಂತು? ಈ ಮಗು ನಿನಗಂಥದ್ದು ಏನು ಮಾಡಿತ್ತು?